ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ರೆಡ್ಸ್ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ಯಾರೆಲ್ಲ ನಮ್ಮೊಂದು ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಈ ಒಂದು ವಿಡಿಯೋ ನೋಡ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ ಗುಡ್ ನ್ಯೂಸ್ ಅಂತ ಇರ್ಬೋದು. ಏನಪ್ಪ ಗುಡ್ ನ್ಯೂಸ್ ಅಂದರೆ, ಈ ಗುಡ್ ನ್ಯೂಸ್ ಕೇಳಿದ್ರೆ ನೀವು ಪ್ರತಿಯೊಬ್ಬರು ಕುಣಿದು ಕುಪ್ಪಳಿಸ್ತಾರೆ. ಆ ರೀತಿ ಒಂದು ಬೆಂಕಿ ನಿಮಗೋಸ್ಕರ ಒಂದು ಗುಡ್ ನ್ಯೂಸ್ ತಂದಿನಿ. ಏನಪ್ಪ ಗುಡ್ ನ್ಯೂಸ್ ಅಂದರೆ, ಈ ನಮಗೆಲ್ಲ ಯೂಟ್ಯೂಬ್ನಿಂದ ದುಡ್ಡು ಆಗ್ಬೇಕಂದ್ರೆ ನಮಗೆ ಯೂಟ್ಯೂಬೆಲ್ಲ ದುಡ್ಡು ಬರಬೇಕು, ಪೇಮೆಂಟ್ ಬರ್ಬೇಕಾದ್ರೆ ಯಾವ ರೀತಿ ಬರುತ್ತೆ, ಯೂಟ್ಯೂಬ್ನಿಂದ ಗೂಗಲ್ ಆಡ್ಸೆನ್ಸ್ ಹೋಗುತ್ತೆ. ಆ ಗೂಗಲ್ ಆಡ್ಸೆನ್ಸಿಂದ ನಮ್ಮೊಂದು ಬ್ಯಾಂಕ್ ಅಕೌಂಟಿಗೆ ದುಡ್ಡು ಅನ್ನೋದು ಬರುತ್ತೆ. ಆದರೆ ನಮ್ಮೊಂದು ಬ್ಯಾಂಕ್ ಅಕೌಂಟಿಗೆ ದುಡ್ಡು ಬರ್ಬೇಕಾದ್ರೆ ಅದರಲ್ಲಿ ಗೂಗಲ್ ಆಡ್ಸೆನ್ಸಲ್ಲಿ 2 ಸ್ಟೆಪ್ ಕಂಪ್ಲೀಟ್ ಆಗಬೇಕು. ಮೊದಲನೇ ಸ್ಟೆಪ್ ಅಂದ್ಬಿಟ್ಟು ಐಡೆಂಟಿಟಿ ವೆರಿಫಿಕೇಶನ್ ಮಾಡಬೇಕು. ಸೆಕೆಂಡ್ ಸ್ಟೆಪ್ ಅಂದ್ಬಿಟ್ಟು ಅಡ್ರೆಸ್ ವೆರಿಫಿಕೇಶನ್ ಮಾಡಬೇಕು. ಐಡೆಂಟಿಟಿ ವೆರಿಫಿಕೇಶನ್ ಮಾಡ್ಬೇಕಾದ್ರೆ ನಮ್ಮೊಂದು ಪ್ಯಾನ್ ಕಾರ್ಡ್ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಈ ರೀತಿ ಕೆಲವೊಂದಷ್ಟು ಡಾಕ್ಯುಮೆಂಟ್ಸ್ ಕೊಟ್ಟು ಐಡೆಂಟಿಟಿ ವೆರಿಫಿಕೇಶನ್ ಮಾಡ್ಕೊಳ್ಬೇಕು. ಈ ಐಡೆಂಟಿಟಿ ವೆರಿಫಿಕೇಶನ್ ಯಾವ ಒಂದು ಕಾರಣಕ್ಕೋಸ್ಕರ ಮಾಡ್ತಾರೆ, ನಮ್ಮ ಒಂದು ನೇಮ್ ಚೆಕ್ ಮಾಡೋದಕ್ಕೋಸ್ಕರ ಐಡೆಂಟಿಟಿ ವೆರಿಫಿಕೇಶನ್ ಮಾಡ್ತಾರೆ. ಅದೇ ಸೆಕೆಂಡ್ ಸ್ಟೆಪ್ ಅಂದ್ಬಿಟ್ಟು ಅಡ್ರೆಸ್ ವೆರಿಫಿಕೇಶನ್ ಅಂತ ಅಂದ್ಬಿಟ್ಟು, ಈ ಅಡ್ರೆಸ್ ವೆರಿಫಿಕೇಶನ್ ತುಂಬ ಇಂಪಾರ್ಟೆಂಟು. ಈ ಅಡ್ರೆಸ್ ವೆರಿಫಿಕೇಶನ್ ಬರ್ಬೇಕಾದ್ರೆ ನಮಗೆ $10 ಕಂಪ್ಲೀಟ್ ಆಗಬೇಕು. ಆವಾಗ ನಮಗೆ ಈ ಅಡ್ರೆಸ್ ವೆರಿಫಿಕೇಶನ್ ಅಂತ ಬರುತ್ತೆ. ಅಡ್ರೆಸ್ ವೆರಿಫಿಕೇಶನ್ ಅಂದರೆ ನಿಮ್ಗೆ ಎಲ್ಲರೂ ಕೂಡ ಗೊತ್ತಿದೆ. ಏನಪ್ಪ ನಮಗೆ ಗೂಗಲ್ ಆಡ್ಸೆನ್ಸ್ನಿಂದ ಒಂದು ಲವ್ ಲೆಟರ್ ಬರುತ್ತೆ. ಲವ್ ಲೆಟರ್ ಅಂದರೆ ಲವ್ ಲೆಟರ್ ಅಲ್ಲ, ಜಸ್ಟ್ ಒಂದು ಲೆಟರ್ ಬರುತ್ತೆ, 6 ಡಿಜಿಟ್ ಪಿನ್. ಈ ಪಿನ್ ಬರ್ಬೇಕಾದ್ರೆ ಮ್ಯಾಕ್ಸಿಮಮ್ ಒಂದು 30-40 ದಿನ ಬೇಕು. ಆದರೆ ಬಟ್ ಯೂಟ್ಯೂಬ್ನಲ್ಲಿ ಅಂದರೆ ಯೂಟ್ಯೂಬ್ನಿಂದ ಈ ಗೂಗಲ್ ಆಡ್ಸೆನ್ಸ್ದವ್ರು ಒಂದು ಹೊಸ ನೀವು ಬೆಂಕಿ ಅಪ್ಡೇಟ್ ಮಾಡಿದರೆ. ಏನಪ್ಪ ಅಪ್ಡೇಟನ್ನು, ಇನ್ನು ಮುಂದೆ ನಮಗೆ ಯಾವುದೇ ರೀತಿ ಗೂಗಲ್ ಆಡ್ಸೆನ್ಸ್ ಪಿನ್ ಅನ್ನೋದು ಬರಲ್ಲ. ಹಾಗಿದ್ರೆ ಅನ್ಬೋದು ನೀವು ಗೂಗಲ್ ಆಡ್ಸೆನ್ಸ್ ಪಿನ್ ಬರಲಿಲ್ಲ ಅಂದರೆ ಹೆಂಗಪ್ಪ, ನಮ್ಗೆ ಯೂಟ್ಯೂಬ್ನಿಂದ ಗೂಗಲ್ ಆಡ್ಸೆನ್ಸ್ ಪಿನ್ ಎಂಟರ್ ಮಾಡಲಿ ಅಂದ್ರೆ ಪೇಮೆಂಟೇ ಬರಲ್ಲ. ಹಾಗಿದ್ರೆ ಗೂಗಲ್ ಆಡ್ಸೆನ್ಸಿಂದ ಪಿನ್ ಬರಲ್ಲ ಅಂತ ಇದ್ರೆ ಬ್ರದರ್ ಹೇಗೆ? ಇನ್ನು ಮುಂದೆ ಯಾವುದೇ ರೀತಿ ಗೂಗಲ್ ಆಡ್ಸೆನ್ಸ್ ಬರಲ್ಲ. ಯಾವುದೇ ರೀತಿ ನೀವು ಪೋಸ್ಟ್ ಮಾಡೋದು ಕೇಳೋ ಅವಶ್ಯಕತೆನಲ್ಲ. ಯಾಕಪ್ಪ ಅಂದ್ರೆ ನೀವು ಗೂಗಲ್ ಆಡ್ಸೆನ್ಸ್ ಒಂದು ಬೆಂಕಿ ಅಪ್ಡೇಟ್ ಅಂದರೆ, ಏನಪ್ಪ ಅಪ್ಡೇಟ್ ಅಂದರೆ, ಈ ಅಪ್ಡೇಟ್ ಕೇಳಿದ್ರೆ ನೀವು ಬೆಂಕಿ ಅಂತ ಎಲ್ಲ ನಮ್ಮ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಖುಷಿ ಪಡ್ತಾರೆ. ಅದೇನಪ್ಪ ಅಪ್ಡೇಟ್ ನೋಡೋಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋದು ಮುಂಚೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋ ಇಂಪಾರ್ಟೆಂಟ್. ಅದರಲ್ಲಿ ನಮ್ಮ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಯಾರೆಲ್ಲ ನೋಡ್ತಾರೆ ಪ್ರತಿಯೊಬ್ಬರು ಕೂಡ ನಿಮಗೆ ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಿಮ್ಮ ಚಾನಲ್ ನಿಮಗೆ ಯೂಟ್ಯೂಬ್ನಿಂದ ದುಡ್ಡು ಬರೋಕ್ಕೆ ಈ ಸ್ಟೆಪ್ ಕಂಪ್ಲೀಟ್ ಮಾಡಲೇಬೇಕು ಅಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ನೋಡ್ತಾರೆ ಪ್ಲೀಸ್ ಕರ್ಸನ್ ಬಯಸಬೇಕು ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಟನ್ನಂತೆ ಕ್ಲಿಕ್ ಮಾಡ್ಕೊಳ್ಳೋ ಮರಿಬೇಡಿ ಅಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದು ಬಂದ್ಬಿಟ್ಟು ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಕೇಳ್ಬೇಕಾರೆ, ನಮಗೆಲ್ಲ ಯೂಟ್ಯೂಬ್ನಿಂದ ದುಡ್ಡು ಬರಬೇಕಾರೆ ನಿಮ್ಗೆ ಗೊತ್ತಿದೆ ನಮ್ಮ ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆಗಬೇಕು. ಮೌಂಟೇಶನ್ ಆದ ತಕ್ಷಣ ಗೂಗಲ್ ಆಡ್ಸೆನ್ಸ್ನಿಂದ ಲಿಂಕ್ ಆಗುತ್ತೆ. ಆ ಗೂಗಲ್ ಆಡ್ಸೆನ್ಸ್ನಿಂದ ನಮಗೆ ದುಡ್ಡು ಬರುತ್ತೆ. ಗೂಗಲ್ ಆಡ್ಸೆನ್ಸ್ನಿಂದ ನಮಗೆ ದುಡ್ಡು ಬರಬೇಕಂದ್ರೆ ಗೂಗಲ್ ಆಡ್ಸೆನ್ಸಲ್ಲಿ 2 ಸ್ಟೆಪ್ ಇದೆ. ಮೊದಲನೇ ಸ್ಟೆಪ್ ಬಂದ್ಬಿಟ್ಟು ಐಡೆಂಟಿಟಿ ವೆರಿಫಿಕೇಶನ್ ಅಂತ ಬಂದ್ಬಿಟ್ಟು, ಐಡೆಂಟಿಟಿ ವೆರಿಫಿಕೇಶನ್ ಅಂದರೆ ಏನಪ್ಪ ಅವ್ರು ತುಂಬ ಸಿಂಪಲ್ ಕ್ಲಿಯರ್ ಆಗ್ಬೇಕಾರೆ ಅದನ್ನ ಯಾವ ಒಂದು ಕಾರಣಕ್ಕೋಸ್ಕರ ಮಾಡ್ತಾರೆ ಅದನ್ನ ಹೇಳ್ತೀನಿ ನೋಡಿ, ಇಂಪಾರ್ಟೆಂಟ್. ಅದರ ನಂತರ ಅಪ್ಡೇಟ್ ಏನು ಹೇಳ್ತೀನಿ, ಅಪ್ಡೇಟ್ ತುಂಬ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಈ ಐಡೆಂಟಿಟಿ ವೆರಿಫಿಕೇಶನ್ ಅಂದರೆ ನಮ್ಮ ಒಂದು ಗೂಗಲ್ ಆಡ್ಸೆನ್ಸ್ಗೆ ನಾವು ಮಾಡಬೇಕಾದ ಕೆಲಸ ಏನಂದರೆ, ನಾವು ಡಾಕ್ಯುಮೆಂಟ್ಸ್ ಒಂದು ಕೆಲವೊಂದಷ್ಟು ಕಾರ್ಡ್ ಕೊಡಬೇಕಾಗುತ್ತೆ. ಏನಪ್ಪ, ನಮ್ಮೊಂದು ಪ್ಯಾನ್ ಕಾರ್ಡ್ ಆಗಿರ್ಬೋದು, ನಮ್ಮೊಂದು ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ನಮ್ಮ ವೋಟರ್ ಐ ಡಿ ಆಗಿರ್ಬೋದು, ನಮ್ಮ ಪಾಸ್ಪೋರ್ಟ್ ಆಗಿರ್ಬೋದು. ಈ ರೀತಿ ನಮಗೆ ಕೆಲವೊಂದಷ್ಟು ಡಾಕ್ಯುಮೆಂಟ್ಸ್ ನಾವೇನು ಮಾಡಬೇಕು, ಸಬ್ಮಿಟ್ ಮಾಡಬೇಕು. ಅದನ್ನು ಯಾವೊಂದು ಕಾರಣಕ್ಕೋಸ್ಕರ ಮಾಡ್ತಾರಪ್ಪ ಅನ್ಬೇಕಾರೆ, ನಮ್ಮದೇನಾ ಗೂಗಲ್ ಆಡ್ಸೆನ್ಸ್ ಇಲ್ವಾ ನೇಮ್ ಚೆಕ್ ಮಾಡ್ತಾರೆ ಅವರು. ನೇಮ್ ಕರೆಕ್ಷನ್ ಅಂದರೆ ನೇಮ್ ಚೆಕಿಂಗ್ಗೋಸ್ಕರ, ಐಡೆಂಟಿ ವೆರಿಫಿಕೇಶನ್ ಮಾಡೋಗೋಸ್ಕರ ಐಡೆಂಟಿಟಿ ವೆರಿಫಿಕೇಶನ್ ಅಂತ ಕೇಳ್ತಾರೆ. ಈ ಐಡೆಂಟಿಟಿ ವೆರಿಫಿಕೇಶನ್ ಮಾಡೋಕ್ಕೆ ಮ್ಯಾಕ್ಸಿಮಮ್ $10 ನಮಗೆ ಗೂಗಲ್ ಆಡ್ಸೆನ್ಸಲ್ಲಿ ಆಗಬೇಕು. ಆವಾಗ ನಾವು ಈ ಐಡೆಂಟಿಟಿ ವೆರಿಫಿಕೇಶನ್ ಮಾಡ್ಬೋದು. ಅದರ ನಂತರ ನಮಗೆ ಏನಾಗುತ್ತೆ, ಈ ಐಡೆಂಟಿಟಿ ವೆರಿಫಿಕೇಶನ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಆದರೆ ಬಟ್ ಈಗ ಆ ಐಡಿ ವೆರಿಫಿಕೇಶನ್ ಆದ ನಂತರ ಸೆಕೆಂಡ್ ಸ್ಟೆಪ್ ನಮಗೊಂದು ಬರುತ್ತೆ. ಏನಂದರೆ ಗೂಗಲ್ ಆಡ್ಸೆನ್ಸ್ ಅಂದರೆ ಅಡ್ರೆಸ್ ವೆರಿಫಿಕೇಶನ್ ಬರುತ್ತೆ. ಈ ಅಡ್ರೆಸ್ ವೆರಿಫಿಕೇಶನ್ ಅಂದರೆ ಏನಪ್ಪ ಅಂದ್ರೆ ತುಂಬ ಸಿಂಪಲ್. ಅಪ್ಡೇಟ್ ಹೇಳ್ತೀನಿ, ಸ್ವಲ್ಪ ತಳ್ಕೊಳ್ಳಿ ಅಂದರೆ ತಡವೇ ಇರಲಿ, ಸ್ವಲ್ಪ ತಾಳ್ಮೆ ಇರಲಿ. ಯಾಕಂದರೆ ಇದನ್ನ ಕೇಳಿ ಅದರ ನಂತರ ಅರ್ಥ ಆಗುತ್ತೆ. ಏನಪ್ಪ ಅಂದರೆ ಗೂಗಲ್ ಆಡ್ಸೆನ್ಸಿಂದ ನಮಗೆ ಅಡ್ರೆಸ್ ವೆರಿಫಿಕೇಶನ್ ಅಂತ ಬರುತ್ತೆ. ಅಡ್ರೆಸ್ ವೆರಿಫಿಕೇಶನ್ ಅಂದರೆ ನಮ್ಮೊಂದು ಮನೆಗೆ ಒಂದು ಪೋಸ್ಟಿಗಿನಿಂದ ನಮಗೊಂದು 6 ಡಿಜಿಟ್ ಕೋಡ್ ಬರುತ್ತೆ. ಅದು ಯಾವಪ್ಪ, ಗೂಗಲ್ ಆಡ್ಸೆನ್ಸ್ ವೆರಿಫಿಕೇಶನ್ ಒಂದು ಪಿನ್ ಬರುತ್ತೆ. ಆ ಪಿನ್ ಅಂದರೆ ಅದರಲ್ಲಿ 6 ಡಿಜಿಟ್ ಪಿನ್ ಇರುತ್ತೆ. ಆ ಪಿನ್ ನಾವು ಗೂಗಲ್ ಆಡ್ಸೆನ್ಸ್ನಲ್ಲಿ ಆ್ಯಡ್ ಮಾಡಿದಾಗ ಅವಾಗ ನಮ್ಮ ಬ್ಯಾಂಕ್ ಅಕೌಂಟ್ ಆ್ಯಡ್ ಮಾಡಿದರೆ ಅವಾಗ ನಮಗೆ ದುಡ್ಡು ಬರುತ್ತೆ. ಆ ಪಿನ್ ಆ್ಯಡ್ ಮಾಡಲಿಲ್ಲ ಅಂದರೆ ನಮಗೆ ದುಡ್ಡು ಬರಲ್ಲ. ಆದರೆ ಬಟ್ ಈ ಪಿನ್ ಗೂಗಲ್ ಆಡ್ಸೆನ್ಸ್ ಪಿನ್ ಬರ್ಬೇಕಂದ್ರೆ ತುಂಬ ಪ್ರಾಬ್ಲಮ್ ಆಗ್ತಿತ್ತು. ಕೆಲವೊಂದಷ್ಟು ಯೂಟ್ಯೂಬ್ ಕ್ರಿಯೇಟರ್ಸ್, ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಎಷ್ಟೋ ಕಷ್ಟಪಟ್ಟಿದ್ದಾರೆ, ಎಷ್ಟೋ ಕಷ್ಟನೂ ಕೂಡ ಈಗಲೂ ಕೂಡ ಕಷ್ಟಪಡ್ತಾರೆ. ಅವ್ರ ಪಿನ್ ಅನ್ನೋದು ಬರ್ತಲ್ಲ, ಗೂಗಲ್ ಆಡ್ಸೆನ್ಸ್ ಪಿನ್ ಬರ್ತಲ್ಲ, ಅಡ್ರೆಸ್ ವೆರಿಫಿಕೇಶನ್ ಪಿನ್ ಬರ್ತಲ್ಲ. ತುಂಬ ಜನರು ಬಂದಿದೆ, ಇನ್ನು ಕೆಲವೊಂದಷ್ಟು ಜನರಿಗೆ ಬಂದಿಲ್ಲ. ನನಗೆಲ್ಲ ಅವಾಗ ಬಂತು, ಅದ್ರ ಬಿಟ್ಟು ಇವಾಗ ತುಂಬ ಜನ ಬರ್ತಲ್ಲ, ಪಿನ್ ವೆರಿಫಿಕೇಶನ್ ಬರ್ತಲ್ಲ. ಇದು ಮ್ಯಾಕ್ಸಿಮಮ್ ಅಂದ್ಬಿಟ್ಟು ಪ್ರತಿಯೊಬ್ಬರು ಕೂಡ ಒಂದು ಮಂತ್ ಟೈಮಿಂಗ್ ಇರುತ್ತೆ, 21 ದಿನದಲ್ಲಿ ಪಿನ್ ರಿಸೀವ್ ಆಗುತ್ತೆ. ಆ ಪಿನ್ ತೊಗೊಂಡು ನಾವು ಗೂಗಲ್ ಆಡ್ಸೆನ್ಸಲ್ಲಿ ಎಂಟರ್ ಮಾಡಬೇಕು. ಆವಾಗ ನಮಗೆ ದುಡ್ಡು ಆಗುತ್ತೆ, ಅಂದರೆ ಪೇಮೆಂಟ್ ಬರುತ್ತೆ. ಆ ಗೂಗಲ್ ಆಡ್ಸೆನ್ಸ್ ನಾವು ಪಿನ್ ವೆರಿಫಿಕೇಶನ್ ಮಾಡಿದ್ರೆ ನಮ್ಗೆ ಪೇಮೆಂಟ್ ಆಗಲ್ಲ. ಇದು ನಿಮಗೆಲ್ಲರೂ ಕೂಡ ಗೊತ್ತಿದೆ, ಆ್ಯಕ್ಚುಲಿ ನಿಮಗೆಲ್ಲರೂ ಕೂಡ ಗೊತ್ತಿದೆ. ಆದ್ರ ಬಟ್ ಈಗ ಸಡನ್ ಈಗ ಹೊಸದಾಗಿ ಒಂದು ಗೂಗಲ್ ಆಡ್ಸೆನ್ಸ್ದವರು ಒಂದು ಅಪ್ಡೇಟ್ ಮಾಡಿದ್ರೆ, ಏನಪ್ಪ ಅಪ್ಡೇಟ್ ಅಂದರೆ, ನಾನು ನಿಮಗೆ ಸ್ಟಾರ್ಟಿಂಗ್ ಹೇಳಿದ್ದೀನಿ ಅಂದರೆ, ಇನ್ನು ಮುಂದೆ ನಿಮಗೆ ಯಾವುದೇ ರೀತಿ ಈ ಗೂಗಲ್ ಆಡ್ಸೆನ್ಸ್ ಪಿನ್ ಲೆಟರ್ ಬರಲ್ಲ.
ಇನ್ನು ಮುಂದೆ ಲೆಟ್ರೇ ಬರಲ್ಲ, ಮತ್ತು ಅದ್ರ ಜೊತೆ ನೀವು ಯಾವುದೇ ಒಬ್ಬ ಪೋಸ್ಟ್ ಆಫೀಸ್ ಕೇಳೋ ಅವಶ್ಯಕತೆಯೂ ಇಲ್ಲ. ಏನಪ್ಪ ಅಂದ್ರೆ ಗೂಗಲ್ ಆ್ಯಡ್ಸೆನ್ಸ್ದವ್ರು ಒಂದು ಬೆಂಕಿ ಅಪ್ಡೇಟ್ ಮಾಡಿದ್ರೆ ಏನಪ್ಪ ಅಂದ್ರೆ, ಮೊದಲಿಗೆ ನೀವು ಸ್ಟಾರ್ಟಿಂಗ್ $10 ಕಂಪ್ಲೀಟ್ ಆದಾಗ ಗೂಗಲ್ ಆ್ಯಡ್ಸೆನ್ಸಲ್ಲಿ ನೀವು ಐಡೆಂಟಿಟಿ ವೆರಿಫಿಕೇಷನ್ ಮಾಡ್ತಾರೆ. ಆ ಐಡೆಂಟಿಟಿ ವೆರಿಫಿಕೇಷನ್ ಮಾಡೋ ಜೊತೆಗೆ ನೀವು ಈ ಅಡ್ರೆಸ್ ವೆರಿಫಿಕೇಷನ್ ಮಾಡಬೇಕಾಗುತ್ತೆ. ಅಡ್ರೆಸ್ ವೆರಿಫಿಕೇಷನ್ದಲ್ಲಿ ಏನು ಕೇಳುತ್ತೆ, ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದನ್ನ ಮಾಡಬೇಕಾಗುತ್ತೆ. ಅಲ್ಲಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡ್ಬೇಕಾದ್ರೆ ನಿಮಗೆ ಕೆಲವೊಂದಷ್ಟು ಡಾಕ್ಯುಮೆಂಟ್ಸ್ ಬೇಕು. ಏನಪ್ಪ ಡಾಕ್ಯುಮೆಂಟ್ಸ್ ಅಂದ್ರೆ, ಪಿನ್ ವೆರಿಫಿಕೇಷನ್ ಅಂದ್ರೆ ನಿಮ್ಮ ಗೂಗಲ್ ಆ್ಯಡ್ಸೆನ್ಸ್ನಿಂದ ಅಡ್ರೆಸ್ ವೆರಿಫಿಕೇಷನ್ ಬರಲ್ಲ. ಆ್ಯಕ್ಚುಲಿ ಯಾರೆಲ್ಲ ನೀವು ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದರೆ, ನೀವು ಅಪ್ಲೈ ಮಾಡುವಾಗ ನಿಮಗೆ ಸ್ಟಾರ್ಟಿಂಗ್ ಅಂದರೆ ಐಡೆಂಟಿಟಿ ವೆರಿಫಿಕೇಷನ್ ಮಾಡುವಾಗ ನಿಮ್ಗೆ ಕೇಳುತ್ತೆ, ಎರಡೂ ಒಮ್ಮೆ ಬರುತ್ತೆ, ಎರಡೂ ಒಂದೇ ಸಲ ಬರುತ್ತೆ. ಅಲ್ಲಿ ಅಡ್ರೆಸ್ ವೆರಿಫಿಕೇಷನ್ ಡಾಕ್ಯುಮೆಂಟ್ಸ್ ಅದೇನಂದ್ರೆ ಈ ಪ್ಯಾನ್ ಕಾರ್ಡು ಮತ್ತು ನಿಮ್ಮ ಡ್ರೈವಿಂಗ್ ಲೈಸೆನ್ಸು ಮತ್ತು ಅದ್ರ ಜೊತೆ ನಿಮ್ಮ ಪಾಸ್ಪೋರ್ಟ್ ಇದನ್ನ ಅಪ್ಲೋಡ್ ಮಾಡಬೇಕು. ಇದು ಐಡೆಂಟಿಟಿ ವೆರಿಫಿಕೇಷನ್. ಅದ್ರ ಜೊತೆಗೆ ತೆಲುಗಡೆ ಮತ್ತೊಂದು ಆಪ್ಷನ್ ಕೇಳುತ್ತೆ, ಅಂದರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಅಂತ ಬಂದ್ಬಿಟ್ಟು. ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಅಂದ್ರೆ ಏನು, ಈ ಅಡ್ರೆಸ್ ವೆರಿಫಿಕೇಷನ್. ಅದಕ್ಕೋಸ್ಕರ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಅಂತ ಹೇಳಿದ್ರೆ, ಈ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡ್ಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ಇದರಲ್ಲೂ ಕೂಡ ಕೆಲವೊಂದಷ್ಟು ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇರಬೇಕು. ಏನಪ್ಪ, ಮೊದಲನೇ ಡಾಕ್ಯುಮೆಂಟ್ಸ್ ಬಂದ್ಬಿಟ್ಟು ನಿಮ್ಮೊಂದು ಆಧಾರ್ ಕಾರ್ಡು, ಸೆಕೆಂಡ್ ಡಾಕ್ಯುಮೆಂಟ್ಸ್ ಬಂದ್ಬಿಟ್ಟು ನಿಮ್ಮೊಂದು ಲಾಸ್ಟ್ 6 ಮಂತ್ ಅಂದರೆ 6 ಮಂತ್ ನಿಮ್ಮೊಂದು ಬ್ಯಾಂಕ್ ಟ್ರಾನ್ಸಾಕ್ಷನ್ ಏನು ಇದೆಯಲ್ಲ, ಅಂದ್ರೆ ಬ್ಯಾಂಕ್ ಎಸ್ಟಿಮೇಟ್ ಇದನ್ನ ಅಮೌಂಟ್ ಬರ್ತಲ್ಲ, ಮನಿ ಟ್ರಾನ್ಸಾಕ್ಷನ್ ಇದೆಯಲ್ಲ, ಆ ಅಮೌಂಟಿದೊಂದು ಲಿಸ್ಟ್ ಬೇಕು. ಸ್ಟೇಟ್ಮೆಂಟ್ ಅಂದರೆ 6 ಮಂತ್ ಸ್ಟೇಟ್ಮೆಂಟ್ಸ್ ಬೇಕು. ಲಾಸ್ಟ್ ಅಂದರೆ 6 ತಿಂಗಳು ಸ್ಟೇಟ್ಮೆಂಟ್ ಬೇಕು. ಮತ್ತು ಅದ್ರ ಜೊತೆಗೆ ಮೂರನೇದು ಬಂದ್ಬಿಟ್ಟು ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಏನಿರಬೇಕು, ಈ ಕೆಲವೊಂದಷ್ಟು ವಾಟರ್ ಅಂದರೆ ಈ ಕರೆಂಟ್ ಬಿಲ್ ಆಗಿರ್ಬೋದು, ವಾಟರ್ ಬಿಲ್ ಆಗಿರ್ಬೋದು, ಈ ರೀತಿ ಕೆಲವೊಂದಷ್ಟು ನೀವು ಪೇ ಮಾಡಿದಾರ, ಇದ್ರ ಬಿಲ್ ಇರಬೇಕು. ಇದು ಎದಕ್ಕೋಸ್ಕರ ಮಾಡ್ತಾ ಇದ್ದಾರೆ, ಪಿನ್ ವೆರಿಫಿಕೇಷನ್ ಮೊದಲು ಕಳಿಸ್ತಾ ಇದ್ರು, ಅದ್ರ ಬಟ್ ಈಗಿಲ್ಲ. ಜಸ್ಟ್ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಅಂದರೆ ನಿಮಗೆ ಏನು ಕೇಳ್ತಾರೆ, ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು, ನಿಮ್ಮ ಅದ್ರ ಜೊತೆ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಆಗಿರ್ಬೋದು, ಈ ರೀತಿ ಬೇಕು. ಎದಕ್ಕೋಸ್ಕರ ಅಂದರೆ ಆ ಗೂಗಲ್ ಆ್ಯಡ್ಸೆನ್ಸಲ್ಲಿ ಇದ್ದಂಥ ನೇಮು ಮತ್ತು ನಿಮ್ಮೊಂದು ಆಧಾರ್ ಕಾರ್ಡ್ ನಿಮ್ಮೊಂದು ಐಡಿಯಲ್ಲಿ ಇದ್ದಂಥ ನೇಮು ಮ್ಯಾಚ್ ಆಗಬೇಕು, ಎರಡು ಸೇಮ್ ಇರಬೇಕು, ಒಂದೇ ನೇಮ್ ಇರಬೇಕು. ಮತ್ತು ಅದ್ರ ಜೊತೆ ನಿಮ್ಮ ಅಡ್ರೆಸ್ ಅದರಲ್ಲಿ ಜೆನ್ಯೂನ್ ಆಗಿರಬೇಕು. ಅಡ್ರೆಸ್ ಇಂಪಾರ್ಟೆಂಟ್. ಫೇಕ್ ಅಡ್ರೆಸ್ ತುಂಬ ಜನ ಮಾಡ್ತಾ ಇದ್ದಾರೆ, ಅದರಲ್ಲಿ ಅಡ್ರೆಸ್ ಇಂಪಾರ್ಟೆಂಟ್ ಇರಬೇಕು. ಅಡ್ರೆಸ್ ಅದಕ್ಕೋಸ್ಕರ ಅವರು ಬ್ಯಾಂಕ್ ಸ್ಟೇಟ್ಮೆಂಟು ಮತ್ತು ನಿಮ್ಮ ಎಲೆಕ್ಟ್ರಿಕಲ್ ಬಿಲ್ಲು ಮತ್ತು ಅದ್ರ ಜೊತೆ ನಿಮ್ಮೊಂದು ಆಧಾರ್ ಕಾರ್ಡ್ ಕೇಳ್ತಾ ಇದ್ದಾರೆ. ಈ 3 ಸಬ್ಮಿಟ್ ಮಾಡಬೇಕು. ಈ 3 ಅಂದರೆ 3 ಒಮ್ಮೆ ಅಲ್ಲ, ಜಸ್ಟ್ ಈ 3 ನೀವು ಯಾವ್ದು ಬೇಕಾದ್ರೂ ಒಂದು ಸಬ್ಮಿಟ್ ಮಾಡ್ಬೋದು. ಆವಾಗ ನಿಮ್ಮ ಒಂದು ಅಡ್ರೆಸ್ ವೆರಿಫಿಕೇಷನ್ ಕಂಪ್ಲೀಟ್ ಆಗುತ್ತೆ. ಅದಕ್ಕೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಅಂತ ಮಾಡಿದ್ದಾರೆ ಹೊಸದಾಗಿ ಬಂದ್ಬಿಟ್ಟು. ಇದೇನು ನೀವು ಸಪ್ರೇಟ್ ಮಾಡೋ ಅವಶ್ಯಕತೆ ಇಲ್ಲ. ಸ್ಟಾರ್ಟಿಂಗ್ ಯಾರೆಲ್ಲ ನೀವು ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದೀರಾ, ನೀವು ID ವೆರಿಫಿಕೇಷನ್ ಮಾಡುವಾಗ ನಿಮಗೆ 2 ಅಲ್ಲೇ ಕೇಳುತ್ತೆ. ಇವಾಗ ನೀವು 2 ಮಾಡ್ಬೋದು. ಇನ್ನು ಮುಂದೆ ಯಾವುದೇ ರೀತಿ ಪಿನ್ ಬರಲ್ಲ ನಿಮಗೆ. ಇನ್ನು ಮುಂದೆ ನೀವು ಯಾವುದೇ ರೀತಿ ಗೂಗಲ್ ಆ್ಯಡ್ಸೆನ್ಸ್ನಿಂದ ಪಿನ್ ಬರಲ್ಲ, ಆರಾಮಾಗಿ ಈಸಿಯಾಗಿ ನೀವು ಮಾಡ್ಕೊಳ್ಳೋ. ID ವೆರಿಫಿಕೇಷನ್ ಮಾಡುವಾಗ ಅದ್ರ ಜೊತೆಗೆ ಈ ಕೆಲವೊಂದಷ್ಟು ಡಾಕ್ಯುಮೆಂಟ್ಸ್ ನೀವು ಸಬ್ಮಿಟ್ ಮಾಡಿದ್ರೆ ಸಾಕು, ನಿಮ್ಗೆ ಆಟೋಮೆಟಿಕ್ ID ವೆರಿಫಿಕೇಷನ್ ಕೂಡ ಆಗುತ್ತೆ, ಮತ್ತು ಈ ಅಡ್ರೆಸ್ ವೆರಿಫಿಕೇಷನ್ ಕೂಡ ಆಗುತ್ತೆ. ಇವು 2 ಆದರೆ ಸಾಕು, ಡೈರೆಕ್ಟ್ ನಿಮ್ಮ ಬ್ಯಾಂಕ್ ಅಕೌಂಟ್ ಆ್ಯಡ್ ಮಾಡೋ ಆಪ್ಷನ್ ಬರುತ್ತೆ. ಆವಾಗ ನೀವು ಆರಾಮಾಗಿ ನಿಮ್ಮ ಪೇಮೆಂಟ್ ಬರುತ್ತೆ. ಇದು ಬೆಂಕಿ ಅಪ್ಡೇಟ್ ಅಂತ ಹೇಳ್ಬೋದು. ಇದು ನನಗೆ ತುಂಬ ಖುಷಿ ಆಯಿತು. ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಇದನ್ನ ಕೇಳಿ, ನಮ್ಮ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರಿಗೂ ತುಂಬ ಖುಷಿಯಾಗೋ ವಿಷಯನೇ. ಯಾಕಂದರೆ ಎಷ್ಟೋ ಜನ ಪಿನ್ ಎಷ್ಟೋ ಪ್ರಾಬ್ಲಮ್ ಆಗಿದೆ, ಪಿನ್ ಬರ್ತಲ್ಲ. ಇನ್ನೂ ಕೆಲವೊಂದಷ್ಟು ಜನ ಪಿನ್ ಬರ್ತಲ್ಲ. ಪಿನ್ 3 ಚಾನ್ಸ್ ಇರುತ್ತೆ ನಮಗೆ. ಈ ಗೂಗಲ್ ಆ್ಯಡ್ಸೆನ್ಸಿಂದ ಕೆಲವೊಂದಷ್ಟು ಜನ ಪಿನ್ ಬರ್ತಲ್ಲ. ಇಬ್ಬರದಾದರೆ ಏನೋ ID ಅಂದರೆ ಅಡ್ರೆಸ್ ವೆರಿಫಿಕೇಷನ್ ಏನೋ ಫೇಲ್ಡ್ ಆಗಿದೆ, ತಪ್ಪಾಗಿದೆ ಅಡ್ರೆಸ್ ಅಂತ ಅನ್ಬೋದು. ಎಷ್ಟೋ ಜನ ಕಮೆಂಟ್ ಆಗ್ತಾರೆ, ಎಷ್ಟೋ ಜನ ಪಿನ್ ಬರ್ತಲ್ಲ. ಆದ್ರೆ ಬಟ್ ನೀವು ಯಾರು ಕೂಡ ಇನ್ನು ಮುಂದೆ ಬೇಜಾರಾಗಬೇಡಿ, ಪಿನ್ ಬರೋದೇ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ಈ ಅಪ್ಡೇಟ್ ಮಾಡಿದ್ದಾರೆ. ಜಸ್ಟ್ ನೀವು ID ವೆರಿಫಿಕೇಷನ್ ಮಾಡುವಾಗ ಇದು ಮಾಡ್ಕೊಳ್ಳಿ. ಅದ್ರ ಜೊತೆ ಏನು ಮಾಡ್ಕೊಳ್ಳಿ, ಹೊಸದಾಗಿದ್ದರೆ ನೀವು ಯೂಟ್ಯೂಬ್ ಕ್ರಿಯೇಟರ್ಸ್ ನಿಮಗೆ ಬರುತ್ತೆ ನೋಡಿ, ನಮಗೆಲ್ಲ ಇಲ್ಲ, ನಮ್ದು ಇದೆ, ನಿಮಗೆಲ್ಲರೂ ಕೂಡ ಬರುತ್ತೆ. ಬೆಂಕಿ ಅಪ್ಡೇಟ್ ಅಂತ ಹೇಳ್ಬೋದು. ಮತ್ತು ಅದ್ರ ಜೊತೆ ಪ್ರತಿಯೊಬ್ಬರು ಕೂಡ ರಿಕ್ವೆಸ್ಟ್ ಎಲ್ಲರ ಕಡೆ ಹತ್ರ, ನೀವು ಅಡ್ರೆಸ್ ವೆರಿಫಿಕೇಷನ್ ಆಗಿರೋದು, ಪಿನ್ ವೆರಿಫಿಕೇಷನ್ ಇದೇನಿದಲ್ಲ, ID ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡುವಾಗ ಮತ್ತು ಐಡೆಂಟಿಟಿ ವೆರಿಫಿಕೇಷನ್ ಮಾಡುವಾಗ ಒರಿಜಿನಲ್ ಡಾಕ್ಯುಮೆಂಟ್ಸ್ ಯೂಸ್ ಮಾಡಿ. ಮತ್ತು ಅದ್ರ ಜೊತೆ ನಿಮ್ಮ ಪ್ಯಾನ್ ಕಾರ್ಡ್ನಲ್ಲಿ ಅಂದರೆ ನಿಮ್ಮ ಗೂಗಲ್ ಆ್ಯಡ್ಸೆನ್ಸ್ ಯಾರನ್ನೇ ಹೆಸರು ಮೇಲ್ಗಡೆ ಇದೆ ಅವ್ರ ಡಾಕ್ಯುಮೆಂಟ್ಸ್ ಹಾಕಿ, ಅದನ್ನ ಬಿಟ್ಟು ಬೇರೆದವ್ರು ಹಾಕೋಬೇಡಿ. ಮತ್ತು ಅದ್ರ ಜೊತೆ ಪ್ರತಿಯೊಬ್ಬರು ಇನ್ನು ಈಗಾಗಲೇ ಬ್ರದರ್ ನನಗೆ ಇನ್ನೂ ಪಿನ್ ಬಂದಿಲ್ಲ, ಒಮ್ಮೆ ಸೆಂಡ್ ಮಾಡಿದ್ರೆ ಪಿನ್ ಇನ್ನೂ ರಿಸೀವ್ ಆಗಿಲ್ಲ ಅಂದರೆ ನಿಮಗೂ ಕೂಡ ಒಂದು ಆಪ್ಷನ್ ಇದೆ. ಏನಪ್ಪ, ನಿಮಗೆ 21 ದಿನಗಳ ಕಾಲ ನಿಮಗೆ ಪಿನ್ ರಿಸೀವ್ ಆಗ್ಬೇಕಂದ್ರೆ 4 ಮಂತ್ ಅಂದರೆ 4 ವೀಕಲ್ಲಿ ನಿಮ್ಮ ಪಿನ್ ಬಂದು ರಿಸೀವ್ ಆಗಬೇಕು. ರಿಸೀವ್ ಆಗಲಿಲ್ಲ ಅಂದರೆ ಮತ್ತೆ ನೀವು ಸೆಕೆಂಡ್ ರೀಸೆಂಡ್ ಅಂತ ಮಾಡ್ಬೋದು. ರೀಸೆಂಡ್ ಮಾಡಿದ್ರು ಕೂಡ ನಿಮಗೆ ರಿಸೀವ್ ಆಗಲಿಲ್ಲ ಅಂದರೆ ನೀವೇನು ನೋಡಿ ಮತ್ತೊಮ್ಮೆ ರೀಸೆಂಡ್ ಮಾಡಿ. ಟೋಟಲಾಗಿ ನಿಮಗೆ 3 ಚಾನ್ಸ್ ಇರುತ್ತೆ. ಈ 3 ಚಾನ್ಸ್ ನೀವು ರೀಸೆಂಡ್ ಮಾಡಿ. ಅಮೌಂಟ್ ಅಂದರೆ ಪಿನ್ ಬಂತು ನೋಡಿ, ಅಮೌಂಟ್ ಬಂತು. ಗೂಗಲ್ ಆ್ಯಡ್ಸೆನ್ಸ್ನಿಂದ ಇದು ಹಳೆ ಮೆಥಡ್ ಏನಿದೆಲ್ಲ ಅದೆಲ್ಲ ರಿಮೂವ್ ಆಗಿದೆ, ಈಗ ಹೊಸ ಮೆಥಡ್ ಇದೆ. ಹಳೆ ಮೆಥಡ್ ಅಂದರೆ ನಿಮ್ಗೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬರುತ್ತೆ. ನಿಮಗೆ 3 ಚಾನ್ಸ್ ಆದರೂ ಕೂಡ ಪಿನ್ ಬರಲಿಲ್ಲ ಅಂದರೆ ನೀವೇನು ಮಾಡಬೇಕು, ನಿಮಗೆ ಮ್ಯಾಕ್ಸಿಮಮ್ ಹೇಳ್ತೀನಿ 21 ದಿನಕ್ಕೆ ಅಂದರೆ 21 ದಿನಕ್ಕೆ 1 ಚಾನ್ಸ್ ಇರುತ್ತೆ ರೀಸೆಂಡ್ ಅಂತ. ಮತ್ತೆ ಒಂದು 21 ದಿನ ವೇಟ್ ಮಾಡಿದರೆ ಮತ್ತೊಂದು ಚಾನ್ಸ್ ಬರುತ್ತೆ ಸೆಕೆಂಡ್ ಸ್ಟೆಪ್. ಮತ್ತೆ 21 ದಿನ ವೇಟ್ ಮಾಡಿದರೆ ಮತ್ತೆ ಥರ್ಡ್ ಸ್ಟೆಪ್ ಅಂತ ಬರುತ್ತೆ. ಈ ರೀತಿ ನಿಮಗೆ 3 ಚಾನ್ಸ್ ಇರುತ್ತೆ. 3 ಚಾನ್ಸಲ್ಲಿ ನಿಮಗೆ ಪಿನ್ ಬರಬೇಕು. ಬರಲಿಲ್ಲ ಅಂದರೆ ಏನು ಮಾಡಿ, ಅಲ್ಲಿ ನಿಮಗೊಂದು ಆಪ್ಷನ್ ಬರುತ್ತೆ, ಏನಪ್ಪ ಹೆಲ್ಪ್ ಸೆಂಟರ್ ಅಂತ ಗೂಗಲ್ ಆ್ಯಡ್ಸೆನ್ಸಲ್ಲಿ. ಆ ಹೆಲ್ಪ್ ಸೆಂಟ್ರಲ್ಲಿ ಕೇಳಿ, ಅವ್ರ ಜೊತೆ ಹೆಲ್ಪ್ ಕ್ವಾಂಟಿಟಿಗೆ, ಸರ್ ನಮಗೆ ಈ ರೀತಿ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂದಿಲ್ಲ, ನಮ್ಮ ಅಡ್ರೆಸ್ ಎಲ್ಲ ಸರಿಯಾಗಿದೆ, ಆದರೂ ಕೂಡ ಪಿನ್ ಬಂದಿಲ್ಲ ಅಂತೇಳಿ. ಆದ್ರೆ ಬಟ್ ನೀವೇ ಡೈರೆಕ್ಟ್ ಈ ರೀತಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಿ ಅಂತ ಕೇಳಕ್ಕೆ ಹೋಗ್ಬೇಡಿ. ಜಸ್ಟ್ ನೀವು ಕೇಳಿ, ಅದರ ನಂತರ ಅವ್ರು ಏನು ಮಾಡ್ತಾರೆ, ಅವರೇ ನಿಮಗೆ ಕೇಳ್ತಾರೆ ಈ ರೀತಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಬೇಕು, ಈ ರೀತಿ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ ಅದನ್ನು ಸೆಂಡ್ ಮಾಡಿ ಆಟೋಮೆಟಿಕ್ ವೆರಿಫಿಕೇಷನ್ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ಗೂಗಲ್ ಆ್ಯಡ್ಸೆನ್ಸ್ ಆನ್ಲೈನ್ ಮೂಲಕನೇ ಆಗುತ್ತೆ, ನೀವು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಜಸ್ಟ್ ಈಗ 1 ಅವರ್ಸಲ್ಲಿ ಕೂಡ ಆಗ್ತದೆ.
ಕೆಲವೊಂದಷ್ಟು ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳ್ತಾರೆ 1 ಅವರ್ಸಲ್ಲಿ ಕಂಪ್ಲೀಟ್ ಆಗ್ತದೆ. ಜಸ್ಟ್ ಈಗ ID ವೆರಿಫಿಕೇಷನ್ ಮತ್ತು ಏನು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗುತ್ತದೆ. ಇವಾಗ ಮೊದಲು ಒಂದು 24 ಟೈಮಿಂಗ್ ಅವರ್ಸ್ ಈ ರೀತಿ ಬರುತ್ತೆ, ಅದ್ರ ಬಟ್ ಇವಾಗ ಹಂಗಿಲ್ಲ. ಇದು ಬೆಂಕಿ ಅಂತ ಅನ್ಬೋದು. ಸ್ವಲ್ಪ ವೇಟ್ ಮಾಡಿ, ಬಂದಿಲ್ಲ ಅಂದ್ರೂ ಕೂಡ ಯಾವ್ದಾದ್ರೆ ಈ ರೀತಿ ಮಾಡ್ಕೊಳ್ಳಿ ಆರಾಮಾಗಿ. ಏನು ಮುಂದೆ ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ. ಆರಾಮಾಗಿ ನೀವು ಕೂಡ ಚಾನಲ್ ಮೌಂಟೇಶನ್ ಆದರೂ ಕೂಡ ID ವೆರಿಫಿಕೇಷನ್ ಮತ್ತು ಅಡ್ರೆಸ್ ವೆರಿಫಿಕೇಷನ್ ಎರಡು ಕೂಡ ಮಾಡ್ಕೊಳ್ಳೋದು ಬೆಂಕಿ ಅಂತ ಅನ್ಬೋದು. ಇದು ಮಾತ್ರ ಅಪ್ಡೇಟ್ ನನಗೆ ತುಂಬ ಇಷ್ಟ ಆಯಿತು ಗೂಗಲ್ AdSense. ಯಾಕಂದರೆ ತುಂಬ ಜನ ಪಿನ್ ಬರಲ್ಲ, ಯಾವುದೋ ಒಂದು ಕಾರಣಾಂತರದಿಂದ ಗೂಗಲ್ AdSense ಪಿನ್ ಬರಲ್ಲ. ಬಂದರೂ ಕೂಡ ಈ ಪೋಸ್ಟ್ ಆಫೀಸ್ದವ್ರು ನಮಗೆ ಆಗಿ ಬರೋದವ್ರು ಇದ್ದರೂ ಕೊಡಲ್ಲ. ಜಾಯ್ನಿಂಗ್ ಲೆಟರ್ ಬಂದಿದೆ ಅಂತ ಕೊಡಲ್ಲ ಅವರು, ಯಾವುದೋ ಒಂದು ಜಾಬ್. ಅದಕ್ಕೋಸ್ಕರ ಇದೊಂದು ಬೆಂಕಿ ಬೆಸ್ಟ್ ಅಂತ ಹೇಳ್ಬೋದು ಈ ಒಂದು ಅಪ್ಡೇಟು. ಈ ಒಂದು ಅಪ್ಡೇಟ್ ನಮ್ಮ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಎಷ್ಟೋ ಯೂಸ್ಫುಲ್ ಆಗುತ್ತೆ. ನನ್ನ ಕಡೆಯಿಂದ ನಮ್ಮ ಯೂಟ್ಯೂಬ್ ನಮ್ಮ ಕನ್ನಡ ಟೆಕ್ಸ್ ಫ್ಯಾಮಿಲೀಸ್ ಅಂದರೆ ಫ್ಯಾಮಿಲಿ ಕಡೆಯಿಂದ ಇದು ಯೂಟ್ಯೂಬ್ದವ್ರು ವೀಡಿಯೋ ನೋಡ್ತಾರೆ ಬಿಡ್ತಾರೆ ಗೊತ್ತಿಲ್ಲ. ಥ್ಯಾಂಕ್ ಯು ಸೊ ಮಚ್ ಈ ಒಂದು ಅಪ್ಡೇಟ್ ಮಾಡಿದ್ದಕ್ಕೆ ಅಂತ ಆಯ್ತಾ. ಈ ನೋಡೋದು ತುಂಬ ಸಿಂಪಲ್. ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕನ್ನಡ ಟೆಕ್ಸ್ ಫ್ಯಾಮಿಲೀಸ್ ಎಲ್ಲರಿಗೂ ಇರ್ತೀನಿ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಇದೇ ರೀತಿ ವೀಡಿಯೋ ಮಾಡ್ತಾ ಇರ್ತೀನಿ. ಇದೇ ರೀತಿ ನೀವು ವೀಡಿಯೋ ನೋಡಬೇಕು, ಸಪೋರ್ಟ್ ಮಾಡ್ಬೇಕಂದ್ರೆ ನೀವು ನೋಡ್ಬೇಕು, ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡ್ಕೊಂಡು ಚಿಕ್ಕ ಕಮೆಂಟ್ಸ್ ಆಯ್ತಾ. ಇವತ್ತು ಮುಗಿಸ್ತೀವಿ. ಪ್ರತಿಯೊಬ್ಬ ಕನ್ನಡ ಟೆಕ್ಸ್ ಫ್ಯಾಮಿಲೀಸ್ ಕೂಡ ಜೀವನ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಎಲ್ಲರಿಗೆ. ಬಾಯ್.